ಮಿತ್ರ, ಈ ದೇಶದ ಸೈನಿಕರ ಕೈಯಲ್ಲಿ ಇಸ್ರೇಲ್ನಿಂದ ಇನ್ನು ಮುಂದೆ ಸೂಸೈಡ್ ಡ್ರೋನ್ಸ್ಗಳು ಬರ್ತವೆ. ಸೂಸೈಡ್ ಡ್ರೋನ್ಸ್ ಅಂದ್ರೆ ಏನ್ ಗೊತ್ತಾ? ನಾವು ಸರ್ಜಿಕಲ್ ಸ್ಟ್ರೈಕ್ ಮಾಡ್ಲಿಕ್ಕೆ ಪಾಕಿಸ್ತಾನವನ್ನು ದಾಟ್ ಒಳಗೆ ಹೋಗಿದ್ವಲ್ಲ, ಇನ್ನು ಮುಂದೆ ಹಂಗ ಹೋಗ್ಬೇಕು ಅಂತಿಲ್ಲ. ಕೋಆರ್ಡಿನೇಟ್ಸ್ ಕೊಟ್ಟು GPS ನಲ್ಲಿ ಅದಕ್ಕೆ ಸೆಟ್ ಮಾಡಿ ಯಾವ ಜಾಗದಲ್ಲಿ ಇವ್ರು ಅಡಗಿದ್ದಾರೋ ಆ ಜಾಗವನ್ನು ಹೇಳಿ ಆ ಡ್ರೋನಿಗೆ ಕಳಿಸ್ಬಿಟ್ರೆ ಆ ಡ್ರೋನ್ ಅಲ್ಲಿಗೆ ಹೋಗುತ್ತೆ. ಕ್ಯಾಮರಾದ ಮೂಲಕ ಎಲ್ಲಿದ್ದೀನಿ ಅಂತ ಇವ್ರಿಗೆ ತೋರಿಸ್ತಾ ಇರುತ್ತೆ. ಇವ್ರ ಮಕ್ಕಳು ವಿಡಿಯೋಗೆ ಮಾಡದಂತೆ ಕೂತ್ ಜಾಗದಲ್ಲಿ ವಿಡಿಯೋಗೆ ಮಾಡ್ತಾ ಕೂತಿರೋದಷ್ಟೇ. ಅಲ್ಲಿಗೆ ಹೋದ ನಂತರ ಆ ಡ್ರೋನ್ಗೆ ಇಲ್ಲಿ ಅಟ್ಯಾಕ್ ಮಾಡು ಅಂತಂದ್ರೆ ಎಲ್ಲಿದ್ದಾರೋ ಅಲ್ಲಿಗೆ ಹೋಗಿ ಆ ಡ್ರೋನ್ ಬೀಳುತ್ತೆ. ಆ ಡ್ರೋನ್ ಬಿದ್ಮೇಲೆ ಅದರ ಅಕ್ಕಪಕ್ಕದ ಇದ್ದಂತ 3-4 ಕಿಲೋಮೀಟರ್ ಎಲ್ಲವೂ ಮರುಭೂಮಿಯಾಗಿ ಹೋಗ್ಬಿಡುತ್ತೆ. ಆ ತರದ ವ್ಯವಸ್ಥೆ ಇರುವಂತಹ 15 ಡ್ರೋನ್ಗಳನ್ನ ಇಸ್ರೇಲ್ ಭಾರತಕ್ಕೆ ಕಳಿಸ್ಕೊಡ್ಲಿಕ್ಕಿದೆ. ಇದು ನರೇಂದ್ರ ಮೋದಿ ಮಾಡಿರುವಂತಹ ಯೋಜನೆ. ಮಿತ್ರ, ಈ ದೇಶದ ಸೈನಿಕರ ಕೈಯಲ್ಲಿ ಇಸ್ರೇಲ್ನಿಂದ ಇನ್ನು ಮುಂದೆ ಸೂಸೈಡ್ ಡ್ರೋನ್ಸ್ಗಳು ಬರ್ತವೆ. ಸೂಸೈಡ್ ಡ್ರೋನ್ಸ್ ಅಂದ್ರೆ ಏನ್ ಗೊತ್ತಾ? ನಾವು ಸರ್ಜಿಕಲ್ ಸ್ಟ್ರೈಕ್ ಮಾಡ್ಲಿಕ್ಕೆ ಪಾಕಿಸ್ತಾನವನ್ನು ದಾಟ್ ಒಳಗೆ ಹೋಗಿದ್ವಲ್ಲ, ಇನ್ನು ಮುಂದೆ ಹಂಗ ಹೋಗ್ಬೇಕು ಅಂತಿಲ್ಲ. ಕೋಆರ್ಡಿನೇಟ್ಸ್ ಕೊಟ್ಟು GPS ನಲ್ಲಿ ಅದಕ್ಕೆ ಸೆಟ್ ಮಾಡಿ ಯಾವ ಜಾಗದಲ್ಲಿ ಇವ್ರು ಅಡಗಿದ್ದಾರೋ ಆ ಜಾಗವನ್ನು ಹೇಳಿ ಆ ಡ್ರೋನಿಗೆ ಕಳಿಸ್ಬಿಟ್ರೆ ಆ ಡ್ರೋನ್ ಅಲ್ಲಿಗೆ ಹೋಗುತ್ತೆ. ಕ್ಯಾಮರಾದ ಮೂಲಕ ಎಲ್ಲಿದ್ದೀನಿ ಅಂತ ಇವ್ರಿಗೆ ತೋರಿಸ್ತಾ ಇರುತ್ತೆ. ಇವ್ರ ಮಕ್ಕಳು ವಿಡಿಯೋಗೆ ಮಾಡದಂತೆ ಕೂತ್ ಜಾಗದಲ್ಲಿ ವಿಡಿಯೋಗೆ ಮಾಡ್ತಾ ಕೂತಿರೋದಷ್ಟೇ. ಅಲ್ಲಿಗೆ ಹೋದ ನಂತರ ಆ ಡ್ರೋನ್ಗೆ ಇಲ್ಲಿ ಅಟ್ಯಾಕ್ ಮಾಡು ಅಂತಂದ್ರೆ ಎಲ್ಲಿದ್ದಾರೋ ಅಲ್ಲಿಗೆ ಹೋಗಿ ಆ ಡ್ರೋನ್ ಬೀಳುತ್ತೆ. ಆ ಡ್ರೋನ್ ಬಿದ್ಮೇಲೆ ಅದರ ಅಕ್ಕಪಕ್ಕದ ಇದ್ದಂತ 3-4 ಕಿಲೋಮೀಟರ್ ಎಲ್ಲವೂ ಮರುಭೂಮಿಯಾಗಿ ಹೋಗ್ಬಿಡುತ್ತೆ. ಆ ತರದ ವ್ಯವಸ್ಥೆ ಇರುವಂತಹ 15 ಡ್ರೋನ್ಗಳನ್ನ ಇಸ್ರೇಲ್ ಭಾರತಕ್ಕೆ ಕಳಿಸ್ಕೊಡ್ಲಿಕ್ಕಿದೆ. ಇದು ನರೇಂದ್ರ ಮೋದಿ ಮಾಡಿರುವಂತಹ ಯೋಜನೆ.